ಆಗ್ತಿರ್ಲಿಲ್ಲ. ಚಂದ್ರನ ನೋಡಿ ನೋಡಿ ಗೊತ್ತಿತ್ತು ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಅವ್ರಿಗೆ ನೀನ್ ಕುತ್ಕೊಂಡ್ ಕೇಳು ಅವ್ರಿಗೆ ಏನು ಎಕ್ಸಾಕ್ಟ್ಲಿ ಏನ್ ಅನ್ನಿಸ್ತು ಅಂತ. ಓ ಮೈ ಗಾಡ್, ಹುಡುಗಿರು ಎಷ್ಟು ಲೇಸಿ ನೋಡಿ ಸರ್, ಒಂದೇ ಕೈಗೆ ಸೋಪ್ ಹಾಕೊಳಕ್ ಆಗಲ್ಲ ಅಂತ. ಹಿಂಗೆ ಸಾರಿ ಮೇಕಪ್ ಹೋಗೋದನ್ನ ಹಾಕ್ಬೇಕಾಗಿತ್ತು. ಐ ಕ್ಯಾನ್ ಫೀಲ್ ಯು. ಬರಲ್ಲ. ಅರ್ಹತೆ ಅರ್ಹರು ಯಾರಿಗೆ ಕೊಟ್ರು ನೀನು ಕೊಡ್ಬಾರ್ದು ಅಂತ ಡಿಸೈಡ್ ಮಾಡಿದೀನಿ ನಾನು. ಹಾಯ್ ಗಿಲ್ಲಿ, ಏನ್ ಗಿಲ್ಲಿ ಯಾವ್ದೇ ಕಾರಣಕ್ಕೂ ಕೊಡೋದು. ಯಾವ್ದೋ ಸಿನಿಮಾದಲ್ಲಿ ನೋಡೋಣಪ್ಪ ಇದು. ಒಂದ್ ನಿಮಿಷ ಇಲ್ಲ ಇದು ಈಗ ನಾನು ಅಲ್ಲಿ ಮಾತಾಡೋಕ್ಕಾಗಿಲ್ಲ. ಕಾವಿನ ಅಂದ್ರು ಜಾನ್ ಏನ್ ಜಾನ್ ಒಬ್ರೊಬ್ರು ಮಸಿ ಹಾಕಿದಾರೆ ಈ ಸಲ. ಅದೇ ಬೇಜಾರು. ಅಭಿ ಕೊಡು ಬಿ, ತುಂಬಾ ಒಳ್ಳೆ ಆಗ್ಬಿಡ್ತಾ ಇದ್ದೀನಿ. ಬೇಡವಾ? ಒಳ್ಳೆ ಹುಡುಗಿ ಆಗ್ಬಿಟ್ಟಿದೀನಿ ಅದಕ್ಕೆ ಅನ್ಸುತ್ತೆ. ನೋಡ್ ಕೈಯಲ್ಲಿ ಮಾಡ್ತೀನಿ. ನೀನ್ ಆಮೇಲೆ ಇಟ್ಕೊಂಡು ಕಾಣ ಇಲ್ಲ ಇಟ್ಕೋ. ಬೇಡ ನಾನೇ ಮಾಡ್ತೀನಿ. ಬೇಡ ನಾ ಮಾಡ್ಕೋತೀನಿ, ಕೊಡು, ನಾನು ಮಿರರ್ ನೋಡ್ಕೊಂಡು ಮಾಡ್ಕೋತೀನಿ. ಫೀಲ್ ಬರ್ಲಿ, ಇಂಜೂರ್ ಆಗಿರೋ ವಾರಿಯರ್ಗೆ ಡಾಕ್ಟರ್ ಟ್ರೀಟ್ಮೆಂಟ್. ಬೇಡ ನಾನು ಮಾಡ್ಕೊತೀನಿ. ಅದನ್ನ ಇಲ್ಲಿಡ್ತೀಯ? ತಗೋ. ಗ್ರೂಪಿಸಮ್ ನೀನ್ ನನ್ನ ಗ್ರೂಪಲ್ಲಿ, ನಾನು ನಿನ್ ಗ್ರೂಪಲ್ಲಿ ತಾನೆ. ನೀನ್ ಯಾಕೆ ನನ್ನ ಸೇವ್ ಮಾಡಲಿಲ್ಲ? ಲಾಸ್ಟ್ ಎಲ್ಲ ಜ್ಞಾಪಿಸ್ಬೇಕಾಗಿತ್ತು ನಿಮಗೆ. ಅಂದ್ರೆ ಕೆಳಗಡೆ ಬೀಳ್ತಾ ಇದೆ. ಸೈಡಲ್ಲೂ ಇದೆ ನೋಡಲ್ಲಿ. ಏನೋ ಒಂಥರ ಇದೆಲ್ಲ. ಫುಲ್ ಗಲೀಜಾಗಿದೆ, ಅದೇ ಕ್ಲೀನ್ ಮಾಡ್ತೀನಿ. ರಿಮೂವರ್ ಇದೆಯಾ ಅಕ್ಕ? ರಿಮೂವರ್ ಇಲ್ಲ, ಬಟ್ ಇದಿದೆ ಅಷ್ಟೇ. ಟಿಶ್ಯೂ ಹೋಗುತ್ತೆ. ಟಿಶ್ಯೂ ಎಲ್ಲ ಒಳಗೆ ಅದು ಹೋಗುತ್ತೆ. ಟಿಶ್ಯೂ ತಗೋ. ಇದ್ರಲ್ಲೇ ಹೋಗ್ತಾ ಇದೆ, ಇದ್ರಲ್ಲಿ ತಗೊಂಡು ಕ್ಲೀನ್ ಮಾಡಿ. ಇದು ಆಯಿಲ್ ಹಾಕೋ. ಇಬ್ರು ಕುತ್ಕೊಂಡು ಮಾತಾಡಿದ್ರೆ ಕಪಲ್, 4 ಜನ ಕುತ್ಕೊಂಡು ಮಾತಾಡಿದ್ರೆ ಗ್ರೂಪ್. ನೀನೇನ್ ನನ್ನ ಜೊತೆ ವೈಬ್ ಆಗಲ್ಲ ಅಂತ ಹೇಳಿದ್ದ? ಹೌದು, ಕೆಟ್ಟೋಳ್ ನೀನು ಅಂತ ಹೇಳಿದ್ದೆ. 3 ಜನ ಕುತ್ಕೊಂಡು ಮಾತಾಡಿದ್ರೆ ಬಟ್ ಸ್ಪಂದು ಆಮೇಲೆ ಹೇಳ್ತೀನಿ. ಮುಖ ಉರಿತಿದ್ಯಲ್ಲ. ಸಖತ್ ರೋಸ್ಟ್ ಮಾಡೋಣಪ್ಪ. ಸ್ಮಾರ್ಟ್ ಇವಾಗ ಆಟ ಕಿಳ್ದಿದ್ದಾನೆ ಸೂರಜ್. ಏನದ ಎಲ್ರು ನನ್ಗಂದ್ರು ಜೈ. ಏನಾರು ಇದ್ರೆ ನೀನು ನಮ್ ಜೊತೆಲೇ ಇರ್ತೀಯ. ಯಾವಾಗ ಕಾವ್ಯ ನನ್ನ ಜೊತೆಲಿ ಇದ್ದಾಗ 24 ಗಂಟೆನೂ ನೀನು ಜೊತೆಲೇ ಇರ್ತೀಯ. ನೀನು ನೋಡಿರೋನೆ ಆತರ ಹೇಳಿದ್ಮೇಲೆ ಅದು ಸುಳ್ಳು ಅಂತ ಪೋಟ್ರೇನೂ ಆಗ್ಬೋದು ಹೊರಗಡೆ ಅಲ್ವಾ. ಇವನೇನು ಅವ್ರಿಬ್ರು ಇವನ್ ಯಾಕೆ ಹಿಂಗೆ ಹೇಳ್ತಾ ಇದ್ದಾನು ಅಂತಾನು ಪೋಟ್ರಿ ಆಗ್ಬೋದಲ್ವಾ. ನೀನ್ ಅದನ್ನೇ ಹೆಂಗೆ ಇದ್ ಮಾಡಿದ್ಯಾ ಅದನ್ನು ಒಂಚೂರು ಮಾತಾಡೋ. ಫಸ್ಟ್ ಕಾವ್ಯನ ಜೊತೆ ಮಾತಾಡ ಅಷ್ಟೇ, ನಮ್ಗೇನಿಲ್ಲ. ಕಾವ್ಯ ಪಾಪ ಬೇಜಾರಗಳು ಬಾತ್ರೂಮಲ್ಲಿ ಅದನ್ನೇ ಮಾತಾಡ್ತಿದ್ದು.
ಹೋಗಿ ಒಂದು ಮಾತು ಪರವಾಗಿಲ್ಲ, ವೇಟ್, ಅವ್ರಿಗೆ ಸ್ವಲ್ಪ ಟೈಮ್ ಕೊಡಿ. ಎಲ್ರಿಗೂ ಗೊತ್ತು. ಆಮೇಲೆ ಅವ್ರು ಬಂದು ಅಡ್ವೈಸ್ ಕೊಡಕ್ ಬಂದ್ರವರು ರೀಸನ್ ಏನಿದ್ದಲ್ಲಿ ಇಟ್ ವಾಸ್ ನಾಟ್ ಅಡ್ವೈಸ್ ಆಲ್ಸೋ. ನಂಗೆ ಏನ್ ಅಡ್ವೈಸ್ ಮಾಡಿದ್ರೆ ಅಡ್ವೈಸ್ ಕೊಡ್ಬೋದು. ಆಗ್ತಿರ್ಲಿಲ್ಲ ಕಣೋ. ಅವ್ರ ಹತ್ರ ಹೋಗಿ ಹೇಳಿರ್ತೀನಿ, ನೋಡಿ ಚಂದ್ರಣ್ಣ ಹೆಂಗ್ ಮಾಡ್ತಾರೆ ಅಂತ. ಅವರೇ ಹೋಗಿ ಹಿಂಗ್ ಮಾಡಿದಾಗ ಅವ್ರಿಗೆ ಒಂದೊಂದ್ಸಲ ಹಂಗೆ ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ. ಯಾವ ಇಂಟೆನ್ಷನ್ ಅಲ್ಲ ತನ್ ಹೇಳಿದ್ರು ಕೇಳ್ತೀನಿ ಹೋಗೀಗ. ಯಾಕೆ ಹೇಳಿದ್ರಿ, ಏನ್ ತಲೆಲಿತ್ತು, ಏನ್ ಹೇಳಕ್ ಹೋಗಿ ಏನ್ ಮಾಡಿದ್ರಿ. ಮತ್ತೆ ರಘು ಅಣ್ಣ ಎಂತ ಕಾವ್ಯ ನಾನೇ ಬರ್ತೀನಿ ರೀ. ಒಂದ್ ನಿಮಿಷ ನನ್ಗದನ್ನ ಆಯ್ತು ಒಂದ್ ನಿಮಿಷ ಆಯ್ತು ಆಯ್ತು ನನ್ ಮರ್ಯಾದೆ ಆಯ್ತು 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 ಅನ್ನೋ ತರದಲ್ಲಿ ಹೇಳ್ಬಿಟ್ಟು ಒಂದು ಮೆಸೇಜ್ ಹೇಳೋದಂತಿದ್ದೆ. ಹೇಳೋ ರೀತಿನಲ್ಲಿ ಏನೋ ಮಿಸ್ ಆಗಿರ್ಬೋದು ಅನ್ಸುತ್ತೆ. ಹಂಗೇನಾರು ಇದ್ರೆ ಸತ್ಯವಾಗ್ಲೂ ನಿನ್ ಬಗ್ಗೆ ಏನೋ ಒಂದು ಬೇರೆ ಹೇಳ್ಬೇಕು. ನೀವ್ ಅಲ್ಲಿ ಹೆಂಗ್ ಹೇಳಿದ್ರಿ ಗೊತ್ತಾ ಚಂದ್ರಣ್ಣ, ನನ್ ತಂಗಿ ಎಲ್ಲಾ ಸರಿಯಾಗಿ ಮಾಡ್ತಾ ಇದ್ಲು, ಎಲ್ಲೋ ಲವ್ ಅನ್ನು ಇದ್ರಲ್ಲಿ ಅಡ್ಡದಾರಿ ಹಿಡಿತಿದ್ದಾಳೆ ಅನ್ನೋ ತರ ಹೇಳ್ಬಿಟ್ರಿ. ಹೌದಾ? ಅಂದ್ರೆ ನಾನು ಮಾಡ್ತಿದ್ದೀನಿ ಅದನ್ನ ಅನ್ನೋ ತರ. ನಾನು ಟೋಟಲಿ ಇಬ್ರು ಮಾತಾಡ್ಬಿಡ್ತೀನಿ. ಬಟ್ ನನ್ನ ತಲೆ ನಿಮ್ ತಲೆಯಲ್ಲಿ ಇದ್ದಿದ್ದು ಅದಿರ್ಬೋದು, ಬಟ್ ನೀವ್ ಹೇಳ್ದಾಗ ಹೆಂಗಾಯ್ತು ಅಂದ್ರೆ ನಾನು ಲವ್ ಮಾಡ್ತಿದ್ದೀನಿ ಅನ್ನೋ ತರ ಹೇಳ್ಬಿಟ್ರಿ. ನಾನು ಅದಕ್ಕೆ ಸಮರ್ಥನೆ ಮಾಡ್ಕೊಂಡಿದ್. ನಾನ್ ಮಾಡ್ತಿದ್ದೀನಿ, ಯಾಕೆ ಅವನು ಅಣ್ಣ ಅಂತಿದ್ದೆ, ಯಾಕೆ ರಾಖಿ ಕಟ್ತಾ ಇದ್ದೆ, ಯಾಕೆ ಅವನನ್ನ ಅವಾಯ್ಡ್ ಮಾಡ್ತಾ ಇದ್ದೆ, ಯಾಕೆ ಇಲ್ಲ. ಅದು ಸ್ಟ್ರಾಟಜಿನೇ ಹೇಳಂಗಿಲ್ಲ. ಯಾರು ಗಮನಿಸ್ಬೇಕೋ ಅವ್ರು ಗಮನಿಸಿದಾರೆ. ನಾವು ನಮ್ಮ ಕರ್ತವ್ಯನ ಮಾಡಿದೀವಿ, ಯಾರು ಗಮನಿಸ್ಬೇಕು ಅದು ಜಸ್ಟಿಸ್. ಬೇರೆ ಇನ್ಯಾವುದು ಆಟ, ಅವಳು ಫಿಸಿಕಲ್ ಟಾಸ್ಕ್ ಆಗ್ಲಿ ಏನು ಇಲ್ಲ ಮ್ಯಾಮ್. ಆಮೇಲೆ ಇತ್ತೀಚೆಗೆ ಏನ್ ಮಾಡ್ತಿದ್ದಾಳೆ, ನನ್ನ ತುಂಬಾ ಟಾರ್ಗೆಟ್ ಮಾಡ್ತಿದ್ದಾಳೆ. ಆಮೇಲೆ ಇವತ್ತು ಬೆಳಿಗ್ಗೆ ನೋಡಿ ವಿಷಯ ಯಾರ್ದಿದ್ದು, ಇವ್ರದ್ದು. ಹೌದು, ಇವಳೆ ನೀನ್ ತಿಳ್ಕೊ ಫಸ್ಟ್ ಹೆಂಗಿದ್ಯಾ ಅಂತ. ಫಸ್ಟ್ ಹಾಕೋ, ರೂಲ್ಸ್ ಫಾಲೋ ಮಾಡು. ಹಾಕೊಂಡ್ ಮಾತಾಡಿ ಸಾರಿ ಬಿಗ್ ಬಾಸ್. ಹಾಕೊಂಡ್ ಮಾತಾಡಿ. ನೀವೇ ಉಜ್ಬಿಡು ನಾವಿರೋ ಬಿಡಿ ಇರ್ಲಿ. ಅಲ್ಲೊಂದು ಮಾರ್ಕ್ ಇಟ್ಕೋತೀನಿ. ಒಳ್ಳೆ ಟೈಮಿಂಗು ಇದನ್ನ ಮೇಂಟೈನ್ ಒಳಗೆ ಇದ್ದಾರೆ. ಅಲ್ಲಲ್ಲ ಓಕೆ, ಬಟ್ ಒಳ್ಳೆ ಟೈಮ್.